ನಮ್ಮ ದೇಹಕ್ಕೆ ರಕ್ತನಾಳಗಳು ತುಂಬಾನೇ ಇಂಪಾರ್ಟೆಂಟ್ ಆದಂಥ ಅಂಗಗಳಾಗಿವೆ. ನಮ್ಮ ದೇಹದ ಹಲವಾರು ಭಾಗಗಳಿಗೆ ಬ್ಲಡ್ ಫ್ಲೋ ಸರಾಗವಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೋಗಬೇಕು ಅಂದರೆ ಈ ರಕ್ತನಾಳಗಳು ತುಂಬ ಚೆನ್ನಾಗಿ ಪಾತ್ರವನ್ನು ವಹಿಸುತ್ತವೆ. ಹೀಗೆ ರಕ್ತ ಸಂಚಾರ ಸರಾಗವಾಗಿ ಆಗದಿದ್ದರೆ, ರಕ್ತನಾಳಗಳು ಕರೆಕ್ಟಾಗಿ ಕೆಲಸವನ್ನು ಮಾಡದೇ ಇದ್ದರೆ ರಕ್ತ ಸಂಚಾರದಲ್ಲಿ ಅಡೆತಡೆ ಉಂಟಾಗುತ್ತೆ, ಅಂದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುತ್ತೆ. ಇವತ್ತು ಹೇಳುವಂತಹ ಮನೆಮದ್ದನ್ನು ನೀವು ಮಾಡಿದ್ರೆ ನಿಮ್ಮ ನರಗಳಿಗೆ ಶಕ್ತಿ ಬರುತ್ತೆ, ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಹಾಗಾದರೆ ಬನ್ನಿ ತಡ ಮಾಡದೆ ಈ ಸೂಪರ್ ಆಗಿರುವ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ಈ ಪವರ್ಫುಲ್ ಆದಂಥ ಹೋಮ್ ರೆಮಿಡಿ ಮಾಡಲಿಕ್ಕೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, 1 ಕಪ್ ಅಂದರೆ ಟೀ ಕುಡಿತೀವಲ್ಲ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ನೋಡಿ. ಇವಾಗ ನಾವು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ನಾವು ಅರ್ಧ ಇಂಚು ದಾಲ್ಚಿನ್ನೆ ಅಥವಾ ಚಕ್ಕೆ ಅಂತ ಹೇಳ್ತೀವಲ್ಲ, ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಇಂಚು ಆದರೆ ಸಾಕಾಗತ್ತೆ. ಅರ್ಧ ಇಂಚು ದಾಲ್ಚಿನ್ನೆ ತುಂಡನ್ನು ನೀವು ಈ ನೀರಿಗೆ ಹಾಕ್ಕೊಳ್ಳಿ. ನೀವು ದಾಲ್ಚಿನ್ನೆ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಅಂದರೆ ನೀವು ಮನೇಲೇ ದಾಲ್ಚಿನ್ನೆ ಚಕ್ಕೆಯನ್ನು ತಂದು ಅದನ್ನು ಮಿಕ್ಸಿಲಿ ನೈಸ್ ಆದಂಥ ಪೌಡ್ರು ಮನೇಲೇ ತಯಾರಿ ಮಾಡಿಕೊಂಡು ಬೇಕಾದರೆ 1/4 ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ಬೋದು. ಆದರೆ ಮಾರ್ಕೆಟಿಂದ ತಂದಂಥ ದಾಲ್ಚಿನ್ನೆ ಪೌಡರನ್ನು ಮಾತ್ರ ಯೂಸ್ ಮಾಡಬೇಡಿ, ಅದಕ್ಕೆ ಅಷ್ಟು ಪವರ್ ಇರೋದಿಲ್ಲ. ತುಂಬ ದಿನಗಳ ಹಿಂದೆ ಆ ಪೌಡರನ್ನ ತಯಾರಿ ಮಾಡಿರ್ತಾರೆ. ಫ್ರೆಂಡ್ಸ್ ನೋಡಿ, ಕೆಲವೊಮ್ಮೆ ಹಲವಾರು ಕಾರಣಗಳಿಂದ ನರಗಳು ವೀಕ್ ಆಗ್ತವೆ. ಇದರಿಂದ ದೇಹದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗತ್ತೆ. ನರಗಳಲ್ಲಿ ನೋವು ಬರುತ್ತೆ, ಇದನ್ನು ನರ್ವ್ ಪೇನ್ ಅಂತ ಹೇಳಿ ಕರೀತಾರೆ. ಹಾಗಾದರೆ ತುಂಬ ಜನಕ್ಕೆ ಮನಸ್ಸಲ್ಲಿ ಅನಿಸ್ತಾ ಇರ್ಬೋದು, ನರಗಳಲ್ಲಿ ನೋವು ಯಾಕೆ ಬರುತ್ತಪ್ಪ, ನರಗಳು ಯಾಕೆ ವೀಕ್ನೆಸ್ ಆಗುತ್ತೆ ಅಂತ ಹೇಳಿ. ಡಯಾಬಿಟಿಸ್ನಿಂದನೂ ಕೂಡ ನರಗಳು ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೈ ಬ್ಲಡ್ ಪ್ರೆಷರ್ ಮತ್ತು ರಕ್ತನಾಳಗಳಲ್ಲಿ ಫ್ಯಾಟ್ ಜಮಾ ಆಗುವುದು ಅಥವಾ ಸಂಗ್ರಹ ಆಗುವುದರಿಂದ, ಇದಲ್ಲದೆ ಕೆಲವೊಂದು ಇನ್ಫೆಕ್ಷನ್ನಿಂದನೂ ಕೂಡ ರಕ್ತನಾಳಗಳು ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದಲ್ಲದೆ ಒಮ್ಮೊಮ್ಮೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಕೂಡ ಇಂತಹ ಸಮಸ್ಯೆ ಆಗಬಹುದು. ದೇಹದಲ್ಲಿ ಕಿಡ್ನಿ ಮತ್ತು ಲಿವರ್ ಸರಿಯಾಗಿ ಕೆಲಸ ಮಾಡದೇ ಇದ್ರೂ ಇಂತಹ ಸಮಸ್ಯೆ ಉಂಟಾಗಬಹುದು. ನಮ್ಮ ಬಾಡಿ ಡಿಟಾಕ್ಸ್ ಆಗದೇ ಇದ್ದರೆ ನಮ್ಮ ದೇಹದಲ್ಲಿರುವಂಥ ವಿಷ ಪದಾರ್ಥಗಳು ಈ ನರಗಳಲ್ಲಿ ಸ್ಟಾಕ್ ಆಗ್ತಾ ಬರುತ್ತೆ. ಹಾಗಾದರೆ ನಮ್ಗೆ ಹೇಗೆ ಗೊತ್ತಾಗಬೇಕು ನರಗಳಲ್ಲಿ ವೀಕ್ನೆಸ್ ಆಗಿದೆ ಅಂತ ಅಂದರೆ, ನಮಗೆ ಒಮ್ಮೊಮ್ಮೆ ತಲೆ ಸುತ್ತು ಬಂದ ಹಾಗೆ ಆಗೋದು, ದೇಹದಲ್ಲಿ ವೀಕ್ನೆಸ್ ಉಂಟಾಗಿದೆ, ಸುಸ್ತಾಗಿದೆ ಅಂತ ಅನಿಸ್ತಾ ಇರುತ್ತೆ. ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದರೆ ನಮಗೆ ಕಣ್ಣಿಗೆ ಕತ್ತಲೆ ಬಂದಂಗೆ ಆಗುತ್ತೆ. ಒಂದೇ ಸಲಕ್ಕೆ ಒಂಥರ ಜಟ್ಕ ಹೊಡೆಯೋದು ಅಂತ ಹೇಳ್ತೀವಲ್ಲ, ಆ ಥರ ಆಗ್ತಾ ಇರುತ್ತೆ. ಬೆಳಗ್ಗೆ ನಾವು ಎದ್ದ ತಕ್ಷಣ ನಾವು ಅಷ್ಟು ಫ್ರೆಶ್ ಆಗಿ ಹೇಳೋದಿಲ್ಲ, ಮೈಕೈ ನೋವು ಬರೋದು, ಇಂತಹ ಸಮಸ್ಯೆ ಉಂಟಾಗುತ್ತೆ. ಕೈಕಾಳುಗಳಲ್ಲಿ ನೋವು, ಕೈಯೆಲ್ಲ ಮರಗಟ್ಟಿದ ಅನುಭವ ಆಗ್ತಿರುತ್ತೆ. ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, BP ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ತಲೆ ಅಷ್ಟು ಸರಿಯಾಗಿ ಓಡ್ತಿರೋದಿಲ್ಲ, ಒಂಥರ ಮರುವು ಬಂದಂಗೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆ ಕೂಡ ಆಗ್ಬೋದು, ಗ್ಯಾಸ್ಟ್ರಿಕ್ನಂಥ ಸಮಸ್ಯೆ ಆಗ್ಬೋದು. ಇಂತಹ ಎಲ್ಲ ಸಮಸ್ಯೆಗೆ ಮಾತ್ರೆ ಅಥವಾ ಟ್ಯಾಬ್ಲೆಟ್ಸ್ ಪರಿಹಾರ ಮಾತ್ರ ಅಲ್ಲ, ಇವುಗಳನ್ನು ನಾವು ಮನೆಮದ್ದು ಮಾಡುವುದರಿಂದಲೂ ಕಡಿಮೆ ಮಾಡ್ಕೊಳ್ಬೋದು, ಬರದಂತೆ ನಾವು ತಡೆಗಟ್ಟಬಹುದು. ಇವಾಗ ನಾವು ಅರ್ಧ ಇಂಚು ದಾಲ್ಚಿನ್ನೆ ಚಕ್ಕೆಯನ್ನು ನೋಡಿ 1 ಕಪ್ ನೀರಿಗೆ ಹಾಕಿದ್ದೀವಿ. ಇವಾಗ ನಾವು ನೆಕ್ಸ್ಟು ದೊಡ್ಡ ಏಲಕ್ಕಿ ಅಂತ ಹೇಳಿ, ಇದು ನಿಮಗೆ ಗ್ರಾಸರಿ ಶಾಪಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ. ಈ ಥರ ದೊಡ್ಡ ಸೈಜಲ್ಲಿರುತ್ತೆ ಈ ಏಲಕ್ಕಿ. ಇದು ಅಡುಗೆಗೂ ಬಳಸ್ತಾರೆ ಮತ್ತು ಔಷಧಿ ಈ ಥರ ಮನೆಮದ್ದು ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 1 ದೊಡ್ಡ ಏಲಕ್ಕಿನ ತೊಗೊಂಡಿದ್ದೀನಿ. ಇದು ನರಗಳಿಗೆ ಎನರ್ಜಿನ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು 1 ದೊಡ್ಡ ಏಲಕ್ಕಿನ ಸ್ವಲ್ಪ ಸಿಪ್ಪೆ ಸಮೇತ ಸ್ವಲ್ಪ ಕುಟ್ಕೊಳ್ಳೋಣ. ಅದನ್ನು ನೋಡಿ, ಇದರಲ್ಲಿ ಏಲಕ್ಕಿ ಬೀಜಗಳು ಇರುತ್ತೆ. ಸಿಪ್ಪೆ ಮತ್ತು ಬೀಜ ಎರಡೂ ನಾನು ಇವಾಗ ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ 2 ಪದಾರ್ಥಗಳು ತುಂಬಾ ನಮ್ಮ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಸೂಪರ್ ಆಗಿರುವಂಥ ಅಷ್ಟೇ ಒಂದು ಪವರ್ಫುಲ್ ಆದಂಥ ಪದಾರ್ಥವನ್ನು ಹಾಕ್ಕೊಳ್ಳೋಣ. ಯಾವುದು ಅಂತ ಅಂದರೆ ಲವಂಗ. ಇಲ್ಲಿ ನಾನು ಒಬ್ಬರಿಗಾಗುವಷ್ಟು ಈ ಕಷಾಯವನ್ನು ಮಾಡ್ತಾಯಿದ್ದೀನಿ. 2ರಿಂದ 3 ಲವಂಗ ಒಬ್ಬರಿಗೆ ಸಾಕಾಗತ್ತೆ. ಈ ಲವಂಗವನ್ನು ಸ್ವಲ್ಪ ನಾವು ಚೆನ್ನಾಗಿ ಕುಟ್ಕೊಳ್ಳೋಣ. ನೋಡಿ, ಇಷ್ಟು
ಕ್ರಷ್ ಮಾಡಿದರೆ ಸಾಕಾಗತ್ತೆ. ಇದನ್ನು ಕೂಡ ಈ ಕಷಾಯಕ್ಕೆ ಹಾಕ್ಕೊಳ್ಳೋಣ. ಲವಂಗ ಮತ್ತು ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನಾವು ಲವಂಗ ಮತ್ತು ಚಕ್ಕೆಯನ್ನು ಬಳಸಿದ್ದೀವಲ್ಲ, ಇವೆರಡು ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡುತ್ತೆ ಮತ್ತು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದನ್ನು ತಡೆಗಟ್ಟುತ್ತೆ. ನೋಡಿ, ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಆಗಿದೆ. ಇದಕ್ಕೆ ನಾವು ರುಚಿಗೋಸ್ಕರ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಯಾರಾದರೂ ಡಯಾಬಿಟಿಸ್ ಪೇಷಂಟ್ ಇದ್ದರೆ ಬೆಲ್ಲವನ್ನು ಯೂಸ್ ಮಾಡೋದು ಬೇಡ, ಅವ್ರು ಹಾಗೆ ಕುಡಿಬೋದು. ಬೆಲ್ಲ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ಹಿತಮಿತವಾಗಿ ಅದನ್ನು ಉಪಯೋಗಿಸಬೇಕು. ನೀವು ನೋಡ್ತಿದ್ರಲ್ಲ, ಸೂಪರ್ ಆಗಿರುವಂಥ ಪವರ್ಫುಲ್ ಕಷಾಯ ರೆಡಿ ಆಯಿತು. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ ನಾವು ಇಂತಹ ಪವರ್ಫುಲ್ ಆದಂಥ ಮನೆಯಲ್ಲಿರುವ ಪದಾರ್ಥಗಳನ್ನು ಸೇರಿಸಿ ನಾವು ತಯಾರಿ ಮಾಡ್ಕೊಳ್ಬೋದು ಅಂತ. ಇವಾಗ ಈ ಕಷಾಯ ರೆಡಿ ಆಯಿತು. ಇದನ್ನು ನಾವು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ನಿಮ್ಗೆ ಗೊತ್ತಾಗತ್ತೆ ಎಷ್ಟಾಗಿದೆ ಕಷಾಯ ಅಂಥೇಳಿ. ನೋಡಿ, ಇಲ್ಲಿ 3/4 ಗ್ಲಾಸಷ್ಟು ಕಷಾಯ ಆಗಿದೆ. ನಾವು ಫಸ್ಟು 1 ಗ್ಲಾಸ್ ನೀರನ್ನು ತೊಗೊಂಡಿದ್ವಲ್ವ, ಅದು ಟೀ ಕಪ್ಪಲ್ಲಿ. ಇವಾಗ 1/4 ಭಾಗ ಅಷ್ಟೇ ನಾವು ಕುದಿಸ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕಾಗತ್ತೆ. ಇನ್ನು ಈ ಕಷಾಯವನ್ನು ನಾವು ಯಾವಾಗ ಕುಡಿಬೇಕು ಅಂದರೆ, ರಾತ್ರಿ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಇದನ್ನು ಕುಡೀರಿ. ಅಂದರೆ ಮಲಗುವುದಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಕಷಾಯವನ್ನು ನೀವು ಕುಡೀರಿ. ಇದನ್ನು ನೀವು ಎಷ್ಟು ದಿವಸ ಕುಡಿಬೇಕು ಅಂದರೆ, ಬರೀ ಒಂದು 15 ದಿವಸ ಕುಡಿದು ನೋಡಿ, ನಿಮ್ಮ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ತುಂಬ ಚೆನ್ನಾಗಿ ಆಗುತ್ತೆ. ನಿಮಗಿರುವಂಥ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಇದರಲ್ಲಿ ಹಲವಾರು ರೀತಿಯ ವಿಟಮಿನ್ಗಳು, ಮಿನರಲ್ಸ್ ಇರುವುದರಿಂದ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಕೈಕಾಲು ನೋವು, ಮಂಡಿ ನೋವು, ಸೊಂಟ ನೋವು ಮತ್ತು ನರ್ವ್ ವೀಕ್ನೆಸ್ ಆಗ್ತಾ ಇರುತ್ತಲ್ಲ, ಅಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರದಂತೆ ತಡೆಗಟ್ಟುತ್ತೆ. ನಮ್ಮ ಹೃದಯವನ್ನು ಜೋಪಾನವಾಗಿ ಕಾಪಾಡೋಕ್ಕೆ ಇದು ತುಂಬಾ ಒಳ್ಳೆಯದು. ಅದಲ್ಲದೆ ದೇಹದಲ್ಲಿ ಸೇರಿಕೊಂಡಂಥ ವಾತಕಸ ಅಂತ ಹೇಳ್ತೀವಲ್ಲ, ಅಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇದನ್ನು ಕುಡಿಯುವುದರಿಂದ BP ಕಂಟ್ರೋಲಿಗೆ ಬರುತ್ತೆ, ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಒಂದು ಎನರ್ಜಿನ, ಶಕ್ತಿನ ಕೊಡುವಂತಹ ಮನೆಮದ್ದು ಇದಾಗಿದೆ. ಫ್ರೆಂಡ್ಸ್, ಈ ಮನೆಮದ್ದು ಮಾಡೋದ್ರ ಜೊತೆಗೆ ಸಿಂಪಲ್ಲಾದ ಎಕ್ಸಸೈಸನ್ನು ಮಾಡಿ, ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಅದರಲ್ಲೂ ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ತುಂಬಾ ಒಳ್ಳೆಯದು. ಅದನ್ನು ಮಾಡಿ, ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಇರುವಂತಹ ಆಹಾರ ಸೇವನೆ ಮಾಡಿ ಈ ಮನೆಮದ್ದನ್ನು ಮಾಡ್ತಾ ಬಂದರೆ ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನರಗಳಿಗೆ ಶಕ್ತಿ ಮತ್ತು ಎನರ್ಜಿ ಬರುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.